ಅಯ್ಯೋ, ಯಾವಾಗ ನನ್ನ ಮಕ್ಳು ಮದುವೆ ಆಗುತ್ತೋ ಏನೋ ಅದೊಂದು ಚಿಂತೆ ಆಗೈತೆ. ಏನು ಮಾಡೋದಪ್ಪ, ಎಣ್ಣೆಲ್ಲಿ ಹುಡುಕಿದ್ರು ಸಿಗಲ್ವಲ್ಲಪ್ಪ. ಯಾಕೆ ಕಣಯ್ಯ ಜನಕ್ಕಿಲ್ವಿ? ಯಾಕ ಕೆಂಪಾಯ್ತು? ಇಲ್ಲ ಕಣ್ಜಯ್ಯಶ್ರೀ, ಯಾಕೋ ಕೆಮ್ಮು ನೆಗಡೆ, ಯಾಕೋ ಭಾಳ ತಲೆನೋವು, ಹಿಂಗೆ ಯಾಕೋ ಸೆನಕ್ಕಿಲ್ಲ ಕಣಮ್ಮ. ಭಾಳ ಸೆನಕ್ಕಿಲ್ದಂಗೆ ಆಗ್ಬಿಟ್ಟೈತಿ. ಒಂದು ಸಿಂತೆ ಕಣಮ್ಮ. ಸಿಂತೆ ಇದ್ಬಿಟ್ರೆ ಮನುಷ್ಯನಿಗೆ ಏನು ಮಾಡೋಕ್ಕೂ ಆಗಲ್ಲ. ಏನು ಮಾಡೋಣ, ಇವಾಗ ನಮ್ಮ ಹುಡುಗರ್ದು ಒಂದು ಮದುವೆ ಆಗಲಿಲ್ವಲ್ಲಪ್ಪ ಅಂತ ಹೇಳಿ ಒಂಥರ ಟೆನ್ಷನ್ ಆಗುತ್ತೆ. ಊರಾಗೆಲ್ಲ ಕೇಳ್ತಾರೆ, ಯಾವ ಮದುವೆ ಮಾಡ್ತಿ ಕಿಟ್ಟಣಯ್ಯ, ಯಾವ ಮದುವೆ ಮಾಡ್ತೀಯಾ ಅಂತ ಹೇಳಿ. ಸುಮ್ಮನಿರು, ನೀನು ಯಾಕೆ ಟೆನ್ಷನ್ ತಗೊಂತೀಯ? ಟೆನ್ಷನ್ ತಮ್ಮಂಥದ್ದೇನಾಗೈತಿ? ಸಿಗ್ತಾವ, ಸುಮ್ಮನಿರು. ಇನ್ನೇನು ಯಪ್ಪ, ಅವರು ಒಪ್ಕೊಂಬ್ಲಿಲ್ಲ. ಇಷ್ಟ ಇಲ್ಲ ಅಂತ ಹೇಳಿ ಫೋನ್ ಮಾಡಿದ್ರು. ಮೊನ್ನೆ ನೋಡ್ಕೊಂಬಂದಿರೋರು. ಇಷ್ಟ ಇಲ್ಲ ಅಂತ ಫೋನ್ ಮಾಡಿರು, ನನಗೂ ಮಾಡಿದ್ರಪ್ಪ. ಏನು ಮಾಡೋದು ಬಿಡಪ್ಪ, ಪಾಪ ಅಂತ ಹೋಗ್ಲಿ. ಕೊಡಲಿಲ್ಲ ಅಂದ್ರೆ ನಾವೇನು ಬಲ್ವಂತ ಮಾಡೋಕ್ಕಾಗಲ್ಲ. ಈ ಪಾರ್ಟಿ ಓಡಾಡ್ತೀಯ, ಈ ಪಾರ್ಟಿ ನಾನು ದೊಡ್ಡ ವ್ಯಕ್ತಿ ಎಂಬ ಥರ ತೋರಿಸ್ಕೊಂಡು ಓಡಾಡ್ತೀಯ. ನನಗೆ ಒಂದು ಮದುವೆ ಮಾಡೋಕ್ಕಾಗಲ್ಲ. ಆವಾಗ ನಾನು ಆಗ್ತೀನಿ ಅಂತಂದೆ. ಬೇಡ ಸುಮ್ಕಿರು, ಬೇಡ ಸುಮ್ಕಿರು, ಇನ್ನು ನಾವು ವರದಕ್ಷಿಣೆ ಕೊಡ್ತಾರೆ, ಇನ್ನೂ ಚೆನ್ನಾಗಿರೋ ಹೆಣ್ಣು ಸಿಗ್ತಾರೆ, ನಮ್ಮ ಮನೆಗೆ ಏನು ಮಸ್ತ ವರದಕ್ಷಿಣೆ ಕೊಡ್ತಾರೆ ಅಂತಂದೆ. ಹಂಗಾಗೇನೆ ಹಿಂಗೆ ಮಾಡಿತ್ತೆ ನಮ್ಮ ಜೀವನ. ನೀನು ಹೋಗು, ಏನಾನ ಮಾಡ್ಕೊಂಡು ಹೋಗು. ನಮ್ಗಿವಾಗ ಯಾರು ಏನು ಕೊಡಲ್ಲ. ವಯಸ್ಸೋಯ್ತು, ತಲೆ ಕೂದಲೆಲ್ಲ ಉದ್ರೇವಿ ಅಂತ ಹೇಳಿ ಯಾರೂ ಏನು ಕೊಡಲ್ಲ ನನಗೆ. ಸುಮ್ಕಿರು, ಯಾಕಂಗೆ ಬೈತಿ? ದೇವ, ನಿಮ್ಮಪ್ಪ ಏನು ಮನ್ಸು ಮಾಡಿರಿ ಈಗ ತಂದು ಮದುವೆ ಮಾಡುತ್ತೆ. ಸುಮ್ಕಿರು, ಏನೋ ಒಳ್ಳೆಯವ್ರು ಚೆನ್ನಾಗಿರೋರು ಸಿಗಬೇಕು ಅಂತ ಹೇಳಿ ಸುಮ್ಮನೆ ಐತಿ. ಅಂಥವಿಂಥವು ಯಾತು ಕೊಟ್ಟು ಕಟ್ಕೊಂಬಂದು ಅಂತೇಳಿ. ಸುಮ್ಮನೆ ಏನು ಕೊಡಲ್ಲ ಅಂದ್ರೆ ಏನು ಮಸ್ತ್ ಸಿಗ್ತೇವೆ ಇನ್ನು. ಇನ್ನು ಯಾವಾಗಕ್ಕ, ಇನ್ನು ಯಾವಾಗ ಸಿಗ್ತಾರೆ? ಮೊನ್ನೆ ನೋಡ್ಕೊಂಬಂದಿದ್ವಿ, ಅವರು ಹಂಗೆ ಅಂದರು. ಮೊನ್ನೆ ಯಾವುದೋ ಒಂದು ನೋಡ್ಕೊಂಬಂದಿದ್ವಿ, ಇನ್ನೇನು ಸೆಟ್ ಆಯಿತು. 9ರೊಳಗಾಗಿನ ಹಿಂಗಾಯ್ತು. ಯಾವುದಾದ್ರೂ ಒಂದು ಅಧಿಕಲೆ ಇರ್ತವೆ, ಆವಾಗ ಕೊಡ್ತೀವಿ ಎಂಬರಪ್ಪ. ನಮ್ಮ ಅಪ್ಪನೇ ಮಾಡಿದ್ದು. ವರದಕ್ಷಿಣೆ ಕೊಡಬೇಕು, ನಾವು ಶ್ರೀಮಂತರು ಅಂತ ಹೇಳಿ ವರದಕ್ಷಿಣೆಗೆ ಆಸೆ ಬಿದ್ದು ನಮಗೆ ಹಿಂಗೆ ಮಾಡಿಕ್ತು. ಇಲ್ಲೇ ಮಸ್ತಾಗಿತ್ತು. ಯಾವ ವರದಕ್ಷಿಣೆ ತಗೊಂಡು ಏನು ಮಾಡಬೇಕಾಗಿತ್ತು? ನೀನು ಇಲ್ಲದ್ದೆಲ್ಲನ ನಡೆಸ್ದೆ, ಅದಕ್ಕೆ ಮತ್ತೆ ಹಿಂಗಾಗಿದ್ದು. ನಿನ್ನ ಯೋಗ್ಯತೆಗೆ ನಾನು ಹಿಂಗೆ ಮದುವೆ ಮಾಡೋಕ್ಕಾಗಲ್ಲ. ಹೋಗು, ಏನು ಸಂಪಾದಿಸಿದ್ರೆ ಏನಕ್ಕೆ ಬಂದಂಗೆ. ನೋಡಮ್ಮ, ಇವನು ನನ್ನ ಮೇಲೆ ಗಲಾಟೆ ಮಾಡ್ತಾನೆ. ನಿನ್ನ ಕೈಲಿ ನನಗೆ ಮದುವೆ ಮಾಡೋಕ್ಕಾಗಲ್ಲ ನಿನಗೆ, ಹಂಗೆ ಹಿಂಗೆ ಅಂತ ಹೇಳಿ ನಾನು ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಇವನು ಹಣೆ ಬರಸೇನಕ್ಕಿಲ್ಲದು, ನಾನೇನು ಮಾಡೋಣಮ್ಮ? ಹಣೆ ಬರನು ಸೆನಕ್ಕಿತ್ತು, ಎಲ್ಲ ಸೆನಕ್ಕಿತ್ತು. ನೀನಾಗಿ ನೀನು ಮಾಡಿರೋ ಬದುಕಿದೆಲ್ಲನ. ನೀನಾಗಿ ನೀನು ಇದನ್ನೆಲ್ಲ ಮಾಡಬೇಕು ಅಂತ ಮಾಡಿರೋದು ಅಷ್ಟೇನೆ. ಅವಾಗ ಕೊಡಾರಕ್ಕ. 2 ವರ್ಷದ ಇಂಚೆ ಮಸ್ತ ಕೊಡೋರು. ನಾವು ಕೊಡ್ತೀವಿ ಅಂತ ಹೇಳಿ ಮನೆ ತಕ್ಕೆ ಬಂದು ಕೇಳಿರಿ, ಏನಿಲ್ಲ ವರದಕ್ಷಿಣೆ ಕೊಡ್ಬೇಕು ಕಣಯ್ಯ ನನ್ನ ಮಗನಿಗೆ ಅಂತ ಹೇಳಿ ಕೇಳಿನ ಯಾರು ವರದಕ್ಷಿಣೆ ಕೊಡ್ತಾರೆ ಇವಾಗ? ಯಾರು ಕೊಡಲ್ಲ. ಮನೆ ಬಾಗ್ಲಕ್ಕೆ ಬಂದವ್ರನ್ನ ಬಿಟ್ಟು ಇವತ್ತು ನಾವು ಅಲ್ಲೂ ಇಲ್ಲೂ ಸುತ್ತಾಡೋದತ್ತೈತಿ. ಯಾಕೆ ಜಗಳ ಮಾಡ್ತಾ ಇದ್ದಾನೆ ದೇವು? ಅವರಪ್ಪನ ಮೇಲೆ ನಿನಗೆ ಮದುವೆ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಅವ ಮಸ್ತಾಗಿ ಏನು ಕೊಡೋಕೆ ಬಂದಿದ್ರು ಮಾಡಲಿಲ್ಲ. ಇವಾಗ ನೋಡು, ನನಗೆ ಯಾರು ಒಪ್ಪಲ್ಲ, ನೀನು ನನಗೆ ಮದುವೆ ಮಾಡೋಕ್ಕಾಗಲ್ಲ ಅಂತೇಳಿ ಗಲಾಟೆ ಮಾಡ್ತಾ ಇದ್ದಾನೆ. ನೋಡಪ್ಪ, ಮಣ್ಣೆಗೂ ಪಾಪ ಅದನ್ನೇ ಯೋಚನೆ ಮಾಡಿ ಸೆನಕ್ಕಿಲ್ದಂಗೆ ಆಗೈತಿ. ಒಟ್ಟು ಕೈ ಕಾಲೆಲ್ಲ ಸುಸ್ತಾಗುತ್ತೆ, ತಲೆನೋವು, ನೆಗಡೆ, ಕೆಮ್ಮು ಅಂತ ಪಾಪ ಮಣ್ಣೆಗೂ ಅದೇ ಸೆನಕ್ಕಿಲ್ದಂಗೆ ಆಗೈತಿ. ಸುಮ್ಕಿರಲ್ಲ, ಮದುವೆ ಮಾಡೋದೇನು ದೊಡ್ಡದಲ್ಲ ಕಿಟ್ಟಣ. ಹಿಂಗೆ ಮಾಡ್ತೈತೆ ನೀನು. ನಿಮ್ಮ ಅಪ್ಪನ ಮೇಲೆ ಯಾಕೆ ರೇಗಾಡ್ತೀಯ? ಸುಮ್ಕಿರೋಣ. ನೀನು ಯೋಸ್ತೀನಂತ ನಾವು ಹಿಂಗೆ ಕಾತ್ಕೊಂಡು ಇನ್ನೇನು ಮದುವೆ ಆದಂಗೆನೆ. ಆಲೇನೆ ನನಗಿವಾಗ 7 ವರ್ಷ ಆಗೈತೆ, ಮತ್ತೇನು ಗೊತ್ತಿಲ್ಲ ನಮ್ಮ ಅಪ್ಪಗೆ. ನನ್ನ ಈಗ ಯಾರು ಒಪ್ಪಲ್ಲ. ಹುಡುಗಿಯರು ತಲೆಯಾಗೆ ಕೂದಲಿಲ್ಲ ಅಂತಾರೆ. ವಯಸ್ಸಾಗೈತೆ ಆಗಲ್ಲ ಅಂತಾರೆ. ಕೊಡ್ತೀವಿ ಅಂದ್ರೆ ಕೊಡಲ್ಲ ಅಂತಾರೆ. ಹಿಂಗೆ ಏನು ಹೊರಟ ಹೋಯ್ತೆ ಅಂದ್ರೂ ಇವಾಗ ಯಾರು ಕೊಡಲ್ಲ ಕಣಪ್ಪ. ನೋಡ್ತಾರೆ ಅಲ್ಲನ, ಮನೆ ಐತೆ, ಯಾರ ಮನೆ ಅಂತ, ಮನೆ ಹೊಲ ಮನೆ ಒಡವೆ ಯೋಟೆ ಐತೆ ಅಂದ್ರೂ ಹುಡುಗ ಅಂತ ಕೇಳ್ತಾರೆ. ಅದು ಇರಬೇಕು, ಹುಡುಗನ ಒಳ್ಳೆನಾಗಿರ್ಬೇಕು, ಎಲ್ಲ ಇರಬೇಕು ಅಂತಲೂ ಕೇಳ್ತಾರೆ ಇವಾಗ. ನಮ್ಮ ಅಪ್ಪನ ಕತೆ ಕಟ್ಕೊಂಡ್ರೆ ಅಷ್ಟೇ, ಯಾವುದು ಆಗಲ್ಲ. ಸೋಮ್ಕಿರಲ್ಲ, ನೋಡ್ತೀನಿ, ವಿಚಾರಿಸ್ತೀನಿ. ಅವ್ರು ಯಾರೋ ಬ್ರೋಕರ್ ಇದ್ದಾರೆ ಅಂತ ಕರ್ಕೊಬತ್ತೀನಿ. ಅದು ಯೋಟ್ ದುಡ್ಡು ಖರ್ಚಾಗುತ್ತೆ ಆಗಲಿ. ಅವ್ರು ಯೋಟ್ ಕೇಳ್ತಾರೆ, ಕೇಳೇಳು ತಿರಗಿ ಕೊಟ್ಟು ನಾನೆಲ್ಲ ಹುಡ್ಕೋಸ್ತೀನಿ. ದುಡ್ಡು ಕೊಟ್ರಿ ಹೇಳತ್ತು, ಸುಮ್ಮನೆ ಹೇಳ್ತೀನಿ. ಅವ್ರು ಯಾರೋ ಬ್ರೋಕರ್ ಇದ್ದಾರಂತೆ ಹೇಳ್ತೀನಿ. ನಮ್ಮ ಹುಡುಗ ಒಂದು ಹೆಣ್ಣು ನೋಡಪ್ಪ ಅಂತ ಹೇಳಿ ಹೇಳ್ತೀನಿ. ಸುಮ್ಮನೆ ಅವರೆಲ್ಲನ ಹುಡುಕ್ತಾರೆ. ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ದುಡ್ಡು ಐತಲ್ಲ ನಮ್ತಾಗೇನು. ಮತ್ತೆ ಅವ್ರಿಗೆ ದುಡ್ಡು ಕೊಟ್ಬಿಟ್ರೆ ಎಣ್ಣೆ ಅಂತ ಬೇಕಾದ್ರೆ ಹುಡ್ಕ್ಯಾಂಗೆ ಕೊಡ್ತಾರೆ. ಸುಮ್ಮನೆ ಏನು ಯೋಚನೆ ಮಾಡೋ ಅಂಥದ್ದೇನಿಲ್ಲ. ದುಡ್ಡಿದ್ರೆ ಹೆಣ್ಣು ಹುಡ್ಕೋದು ಓಡತ್ತೆ. ಇವಾಗೇನು ಕಿಟ್ಟಣ ಇಂತಾಗೇನು ದುಡ್ಡು ಐತೆ, ಅವ್ರು ಬ್ರೋಕರ್ಗೆ ಒಂದಿಟ್ಟು ದುಡ್ಡು ಕೊಟ್ಟರೆ ಎಂತ ಹೆಣ್ಣು ಬೇಕಾದ್ರೂ ಹುಡ್ಕ್ಯಾಂಗೆ ಕೊಡ್ತಾರೆ. ಸುಮ್ಕಿರು. ಯಾಕ ಇವಾಗ ಅದೆಲ್ಲ ನಡೆಯಲ್ಲ ಕಣಕ್ಕ. ಹುಡುಗ ಚೆನ್ನಾಗಿರ್ಬೇಕು, ಹುಡುಗ ಒಳ್ಳೆನಾಗಿರ್ಬೇಕು, ಆಸ್ತಿ ಇರಬೇಕು, ಕೆಲಸ ಇರ್ಬೇಕಂತ ಕೇಳ್ತಾರೆ. ನೀನು ಯೋಟೆ ನನ್ನ ಹತ್ರ ದುಡ್ಡು ಐತೆ ಅಂದ್ರೂ ಆಗಲ್ಲ.
ಹೇಳ ಪಾಪ ಇವಾಗ ಎಲ್ಲದಕ್ಕೂ ದುಡ್ಡು ಇರ್ಬೇಕಣಲ್ಲ, ನೀನು ಹಂಗೆ ಅನ್ಕೊಂಡಿದ್ಯಾ? ಪ್ರತಿಯೊಂದಕ್ಕೂ ದುಡ್ಡು ಇರಬೇಕು, ದುಡ್ಡಿದ್ರೇ ಎಲ್ಲನ. ನೀನು ಇಲ್ಗಾನ ಹೋಗು, ದುಡ್ಡು ಇರಲೇಬೇಕು ಇವಾಗ. ದುಡ್ಡಿಗಾಗಿನೇ ತಾನೇ ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇರೋದೆಲ್ಲನ. ನೀನು ಆಗ್ಲಿ ಹೇಳು, ಯಾಕೆ ಹೊಲ್ದಕ್ಕೆ ಹೋಗ್ತೀಯಾ, ಯಾಕೆ ಕಷ್ಟ ಬೀಳ್ತೀಯಳು? ಹೊಲ್ದಾಗ ನೀನು ತೋಟ ನೋಡ್ಕೊಂಬೋದು ಎಲ್ಲ ಯಾಕೆ ಮಾಡ್ತೀಯಳು? ದುಡ್ಡು ಬರುತ್ತೆ ಅಂತ ತಾನೆ, ಎಲ್ಲರೂ ದುಡ್ಡಿಗಾಗಿನೇ ಮತ್ತೆ. ದುಡ್ಡು ಇರಬೇಕು, ದುಡ್ಡಿದ್ರೇ ಎಲ್ಲದಕ್ಕೂ. ಮನುಷ್ಯನಿಗೂ ಬೆಲೆ, ಎಲ್ಲದಕ್ಕೂ ಬೆಲೆ ಇರುತ್ತೆ. ಇವಾಗ ದುಡ್ಡು ಐತೆ ಅಂತ ತಲೆ ಬಡ್ಕೊಂತೀನಣ್ಣ. ನಮ್ಮ ಮನೆಯಾಗೆ ಹೆಣ್ಣು ಸಿಗ್ದಿಲ್ಲದ್ದು, ನಮಗೆ ಮದುವೆ ಆಗ್ದಿಲ್ಲದ್ದು ಅದೆಲ್ಲನ ದುಡ್ಡಿದ್ರೆ ಹಂಗೆ ಬಂದ್ಬಿಡುತ್ತಾ? ದುಡ್ಡಿರಬೇಕು ಅಂತೀಯಾ? ಇದೆಲ್ಲನ ದುಡ್ಡಿದ್ರೂ ಮಾಡೋಕ್ಕಾಗಲ್ಲಣ್ಣ. ಅದಕ್ಕೂ ಒಳ್ಳೆ ಗಳಿಗೆ ಅನ್ನೋದು ಕೂಡ ಬರಬೇಕು. ಸುಮ್ಕಿರಲ್ಲ, ಯಾಕೆ ಜಗಳ ಮಾಡ್ತೀಯ? ನಾಳಿಕೆ ಯಾರೋ ಇದರಂತೆ ಬ್ರೋಕರ್ನ ಕರೆಸ್ತೀನಿ, ಕರೆಸ್ಬಿಟ್ಟು ಅದೇನು ಮಾತಾಡಿ ಅವ್ರು ದೇವ್ರ ಚಾರ್ಜ್ ಕೊಟ್ಟು ಹೆಣ್ಣು ಹುಡ್ಕಕ್ಕೆ ಕೇಳ್ತೀನಿ. ಸುಮ್ಕಿರು. ದೇವ್ರ ಖರ್ಚಾಗುತ್ತಾ ಪರವಾಗಿಲ್ಲ, ಆಗ್ಲೇಳು. ನಾನೆಲ್ಲ ಬೇಕಾದ್ರೆ 1 ಎಕರೆ ಹೊಲ ಹೋಗ್ಲೇಳು, ಮಾರಿ ಹೆಣ್ಣು ಹುಡುಕ್ಸ್ತೀನಿ. ಸುಮ್ಕಿರಲ್ಲ, ನೀನು ಯಾಕೆ ಯೋಚನೆ ಮಾಡ್ತೀಯ? ಏನೋ ಮಾಡು. ಹೇಳಿದ್ಕೊಂದು ಹೇಳ್ತೀಯ ಯಾವಾಗ್ಲೂ. ನೋಡಮ್ಮ, ಇವನು ಗಲಾಟೆ ಮಾಡ್ತಾನೆ. ನೀನು ನನಗೆ ಹೆಣ್ಣು ಹುಡುಕ್ ಮದುವೆ ಮಾಡೋಕ್ಕಾಗಲ್ಲ, ಈ ಪಾಟಿ ನೀನು ದೊಡ್ಡ ವ್ಯಕ್ತಿ ಅಂತೀಯ, ಹಂಗೆ ಹಿಂಗೆ ಅಂತ ಹೇಳಿ ಹೆಂಗೆ ಬೇಕಾದಂಗೆ ಮಾತಾಡ್ತಾನಲ್ಲಮ್ಮ. ಸುಮ್ಮನಿರು, ಅವನಿಗೆ ಗೊತ್ತಾಗಲ್ಲ ಹಂಗೆ ಮಾತಾಡ್ತಾನೆ. ಒಂದಿಟ್ಟು ಗೊತ್ತಾಗಲ್ಲ ನೋಡು ಅವನಿಗೆ. ಅದಕ್ಕೆ ಸುಮ್ಕಿರು. ಹೆಣ್ಣಿಗೇನು ಬರಾನಿ ಮಸ್ತ್ ಸಿಗ್ತಾವೆ. ಹೇಳು ನಾಳಿಕೆ ಎದೆಯವ್ರು ದುಡ್ಡು ಕೊಟ್ಟು ಸುಮ್ಮನೆ ಕರ್ಸು. ಅವ್ರು ಯಾರನ್ನ ಹೆಣ್ಣು ಹುಡ್ಕಾರನ್ನ ಬ್ರೋಕರ್ನ ಕರೆಸಿ ಹುಡುಕಿ ಮದುವೆ ಮಾಡು. ಯಾವ್ದದ ಆಗ್ತಾಗಲ್ಲ ಕೈ ಬಿಡಷ್ಟೇನಿ. ನೀನು ಒಳ್ಳೆ ಹೆಣ್ಣು ನೋಡೋಣ, ಚೆನ್ನಾಗಿರೋದ, ಚೆನ್ನಾಗಿರ್ಬೇಕು. ಹೆಂಗೆ ಕೀಟಪ್ಪನ ಸೊಸೆ ಅಂದರೆ ಹೆಂಗಿದಾರಪ್ಪ ಊರಾಗೆ ಅಂತ ಹೇಳಿ ಇಬ್ಬರಳ್ಗೂ ಒಳ್ಳೆ ಹೆಣ್ಣು ತರಬೇಕಂತ ನೀನು ನೋಡ್ತೀಯ. ಆದರೆ ಇವು ಎಂಥವನಾಗ್ಲೇಳು ಅಂತಾವೆ. ಹೆಂಗನ ಇರ್ಲೇಳು, ಈಗ ಒಂದಿಟ್ಟು ಕೈಯ ಕಾಲ ಊನಾದ್ರೂ ಪರವಾಗಿಲ್ಲ, ಸುಮ್ಮನೆ ತಂದು ಕೊಟ್ಟು. ಹಂಗದ ಗೊತ್ತಾಗುತ್ತೆ ಇವನಿಗೆ. ಯಾಕೆ ನಮ್ಮಪ್ಪ ಇಷ್ಟು ದಿನ ತಡೀತು, ಯಾಕೆ ಇಷ್ಟು ದಿನ ಸುಧಾರಿಸ್ತೊಂಬ ಅವನಿಗೆ ಗೊತ್ತಾಗುತ್ತೆ. ಸುಮ್ಮನಿರು. ಏನನಾಗ್ಲೇಳು, ಎಂಥವನಾಗ್ಲೇಳು, ಕಾರ್ಗನ ಇರಲಿ ಹೆಂಗನ ಇರಲಿ, ಸುಮ್ಮನೆ ತಂದು ಕಟ್ಟು. ದುಡ್ಡಿದ್ರೆ ಕಾರಣ ಎಲ್ಲ, ದುಡ್ಡಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಅಲ್ಲ, ಏನು ಮಾಡೋಣಪ್ಪ ಇವತ್ತು ನೋಡು. ಅಲ್ಲ, ಸ್ಮಿತೆಗೆ ಏನು ದುಡ್ಡಿಲ್ಲ. ಹಂಗಂದ್ರೂ ಗೌರ್ಮೆಂಟ್ ಕೆಲಸದಾರನ ಮದುವೆ ಮಾಡಿಬಿಟ್ಲು. ಇಲ್ಲೇ ಹೋಗ್ತಾ ಇದ್ದಾನಂತ, ಇಲ್ಲೇ 2 ಮೆಸ್ರಾಗ್ಯವನಂತೆ. ಹ್ಞೂನಣ್ಣ, ಅದನ್ನೇ ಹೇಳೋಣ ಅಂತ ಬಂದೆ. ಇಲ್ಲೇ 2 ಮೆಸ್ರಾಗಿ ಬಂದವನೇ ಹೋಗ್ತಾ ಇದ್ದಾನೆ ಅಲ್ಲಿನೇ ಸ್ಕೂಲಕ್ಕೆ. ಅಲ್ಲ ನೋಡೋಣ, ಕಾಣೋಣ. ನಾನು ತಗೋ ದುಡ್ಡು ಐತಿ, ನೀನು ತಗೋ ದುಡ್ಡು ಐತಿ. ನನ್ನ ಮಗಳಿಗೂ ಗೌರ್ಮೆಂಟ್ ಕಲಿಸ್ತಾರೆ ನೋಡ್ತಾ ಇದ್ದೀವಿ. ಯೋಟನ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಯೋಟ್ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಿ ನಾವು ಯೋಟ್ ಪರದಾಡ್ತಾ ಇದ್ದೀವಣ್ಣ. ನಮಗೂ ಗೌರ್ಮೆಂಟ್ ಕಲಿಸ್ತಾರೆ ಸಿಗಂಗಿಲ್ಲ. ಅಲ್ಲೋ ಸ್ಮಿತಾ, ದುಡ್ಡು ಇಲ್ಲ ಅಂದ್ರೂ ನೋಡು, ಅವಳು ಗೌರ್ಮೆಂಟ್ ಕೆಲಸದವ್ರಿಗೆ ಕೊಟ್ಟು ಮಗಳನ್ನ ಮದುವೆ ಮಾಡಿಬಿಟ್ಳು. ಅದ್ರಾಗ 2 ಮೆಸ್ರಾಗ್ಬಿಟ್ಟ ಅವನು. ಅಲ್ಲ ನೋಡಪ್ಪ, ಅದು ಇಲ್ಲಿಗೆ ಬಂದವನಿ. ನಾನು ಹಂಗೆ ಅನ್ಕೊಂಡು ಎದ್ದಾಗ ಹೋಗ್ತಿದ್ದ, ಹಂಗೆ ಅಂದ್ಕೊಂಡು ನಮ್ಮ ಅಮ್ಮನೇ ಹಂಗೆ ಅಂಬೋದು. ಯಮ್ಮ ಮೇಷ್ಟ್ರಾಗಿರ್ಕಣಮ್ಮ, ಇಲ್ಲೇ ಹೋಗ್ತಾರೆ ನಮ್ಮ ಸ್ಕೂಲ್ಗೆ. ಅಮ್ಮ ನೋಡಮ್ಮ, ನನಗಂತಾರೆ ಮೇಷ್ಟ್ರು ನೋಡ್ಕಮ್ಮ ಅಂತ ಹೇಳ್ತಿತ್ತು ನಮ್ಮ ಅಮ್ಮಣ್ಣಿ. ಆದಿ ಅಂತಗಿ ನೀವು ಅದಕ್ಕಿನ ಚೆನ್ನಾಗಿರೋರು ನೋಡ್ಬೋದು, ದುಡ್ಡಿರೋರು ಅಷ್ಟೇ. ಅವರು ಏನೋ ಆಗ್ಯಾವ ಅವನು. ಯಾಕೆ ಹೆಣ್ಣು ಪಣ್ಣ ಅವನಿಗೆ ಸಿಗ್ಲಿಲ್ವೇನ ಅವನಿಗೆ? ಅದಕ್ಕೆ ಆಗ್ಯಾನ. ಅವ್ರದ್ದು ಏನು ಮಿಸ್ಟೇಕ್ ಇತ್ತ ಏನ, ಅದಕ್ಕೆ ಆಗ್ಯಾರಿ. ಅವರೆಲ್ಲ ಒಳ್ಳೆಯವರಾಗಿದ್ದರೆ ಮದುವೆ ಮಾಡ್ಕೊಂತಿರ್ಲಿ. ಸುಮ್ಕಿರ್. ಅವನು ಏನು ಅಂತಾನ ಏನ? ಹಾಗೇನೆ ನಾನು ಹಂಗೆ ಅನ್ಕೊಂಡು ಅಂತಾನ ಏನ, ಅದಕ್ಕೆ ಆಗಿರೋದು. ಇಲ್ಲಾಂದರೆ ಅವ್ರೂ ಚೆನ್ನಾಗಿರೋರು ನೋಡ್ತಿದ್ರು ಅಂತ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗ ಜಗಳ ಮಾಡ್ತಾ ಇದ್ದಾನೆ. ನನಗಿನ್ನು ನೀನು ಹೆಣ್ಣು ಹುಡ್ಕಲ್ಲ, ಮದುವೆ ಮಾಡಲ್ಲ, ನೀನು ಬರೀ ಮಾತಾಡ್ತೀಯ, ಅದು ಮಾಡ್ತೀಯ, ಇದು ಮಾಡ್ತೀಯ ಅಂತೇಳಿ. ಅದಕ್ಕೆ ಒಟ್ಟಾದ್ರೂ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಇಪ್ಪಟ್ಟು ನಾನು ಒಬ್ಬರು ಬ್ರೋಕರ್ ನಿಕ್ಕಿ ಹೆಣ್ಣು ಹುಡುಕಿಸ್ತೀನಿ. ಏನು ಮಾಡೋದು? ನನ್ನ ಮಗ ಗಲಾಟೆ ಮಾಡ್ತಾ ಇದ್ದೆ, ನಾಳೆ ರಾತ್ರಿನೂ ಗಲಾಟೆ ಮಾಡ್ದ, ಈಗಲೂ ಗಲಾಟೆ ಮಾಡ್ದ. ನನಗೆ ಬೇರೆ ಸೇನಕ್ಕಿಲ್ದಂಗೆ ಆಗೈತಿ. ಏನು ಮಾಡೋದು? ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.